ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಟೆಲಿ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಕ್ಲಾಸ್ದಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ಬರುವಂತಹ ಪ್ರಮುಖ ಅಂಶಗಳಲ್ಲಿ ಅಭ್ಯಾಸ 13.1ದಲ್ಲಿ ಅಭ್ಯಾಸವನ್ನು ಬಿಡಿಸೋಣ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ವಿದ್ಯಾರ್ಥಿಗಳ ಒಂದು ತಂಡವು ತಮ್ಮ ಪರಿಸರದ ಅರಿವು ಕಾರ್ಯಕ್ರಮದ ಭಾಗವಾಗಿ ಒಂದು ಸಮೀಕ್ಷೆಯನ್ನು ನಡೆಸಿ ಒಂದು ಜನವಸತಿ ಪ್ರದೇಶದಲ್ಲಿ ಸಂಬಂಧಿಸಿದಂತೆ 20 ಮನೆಗಳಿರುವ ಗಿಡಗಳ ಸಂಖ್ಯೆ ದತ್ತಾಂಶವನ್ನು ಕೆಳಗಿನಂತೆ ಸಂಗ್ರಹಿಸಿದ್ದು, ಪ್ರತಿ ಮನೆಯಲ್ಲಿರುವ ಗಿಡಗಳ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಗಿಡಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. 0 ರಿಂದ 2 ಗಿಡಗಳು ಇರುವಂತಹ ಮನೆಗಳ ಸಂಖ್ಯೆ 1 ಆಗಿರ್ತದೆ. 2 ರಿಂದ 4 ಇರುವಂಥದ್ದು 2 ಮನೆಗಳಾಗಿರ್ತವೆ. 4 ರಿಂದ 6 ಮರಗಳಿರುವಂತಹ ಮನೆಗಳು 1 ಆಗಿರ್ತದೆ. 6 ರಿಂದ 8 ಗಿಡಗಳಿರುವಂತಹ ಮನೆಗಳು 5 ಆಗಿರ್ತವೆ. 8 ರಿಂದ 10 ಮರಗಳಿರುವಂತಹ ಮನೆಗಳು 6 ಆಗಿರ್ತವೆ. 10 ರಿಂದ 12 ಮರಗಳಿರುವಂತಹ ಮನೆಗಳು 2 ಆಗಿರ್ತವೆ. 12 ರಿಂದ 14 ಗಿಡಗಳಿರುವಂತಹ ಮನೆಗಳು 3 ಆಗಿರ್ತವೆ. ನೀವು ಸರಾಸರಿಯನ್ನು ಕಂಡುಹಿಡಿಯಲು ಯಾವ ವಿಧಾನವನ್ನು ಬಳಸುತ್ತೀರಿ ಮತ್ತು ಏಕೆ ಬಳಸುತ್ತೀರಿ ಅಂತ ಕ್ವಶನ್ ಕೇಳಿದ್ದಾರೆ. ನೋಡೋಣ. ಟೇಬಲನ್ನು ರೆಡಿ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಓಕೆ, ನೋಡಿ, ವರ್ಗಾಂತರವನ್ನು ಕೊಟ್ಟಿದ್ದಾರೆ, ಗಿಡಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಗಿಡಗಳ ಸಂಖ್ಯೆಯನ್ನು ಬರೆಯೋಣ. ಗಿಡಗಳ ಸಂಖ್ಯೆ, ಇಲ್ಲಿ ಮನೆಗಳ ಸಂಖ್ಯೆ ಇದ್ದಲ್ಲಿ ಏನಪ್ಪ ಅಂದ್ರೆ ಫ್ರೀಕ್ವೆನ್ಸಿ ಅಂತ ಬರ್ಕೊಳ್ಳೋಣ. ಇಲ್ಲಿ ಮಧ್ಯಾಂಕವನ್ನು ಬರ್ಕೊಳ್ಳೋಣ. ನೋಡಿ, ಗಿಡಗಳ ಸಂಖ್ಯೆ 0 ರಿಂದ 2, 2 ರಿಂದ 4, 4 ರಿಂದ 6, 6 ರಿಂದ 8, 8 ರಿಂದ 10, 10 ರಿಂದ 12, 12 ರಿಂದ 14 ಮನೆಗಳ ಸಂಖ್ಯೆಗಳು ಕೊಟ್ಟಿದ್ದಾರೆ. 1, 2, 1, 5, 6, 2, 3. ಇಲ್ಲಿ ಮಧ್ಯಾಂಕವನ್ನು ಕಂಡುಹಿಡಬೇಕಾದ್ರೆ ಏನಪ್ಪ ಅಂದ್ರೆ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2 ಅನ್ನು ಲೆಕ್ಕಾಚಾರ ಮಾಡಬೇಕಾಗ್ತದೆ. 2 ಪ್ಲಸ್ 0 ಡಿವೈಡೆಡ್ ಬೈ 2 ಅಂದಕ್ಕಳೆ ಏನಾಗ್ತದೆ? 1 ಆಗ್ತದೆ. ಅದೇ ರೀತಿ 4 ಪ್ಲಸ್ 2 ಡಿವೈಡೆಡ್ ಬೈ 2 ಅಂದಕ್ಕಳೆ ಏನಾಗ್ತದೆ? 3 ಆಗ್ತದೆ. 6 ಪ್ಲಸ್ 4 ಡಿವೈಡೆಡ್ ಬೈ 2 ಅಂದಕ್ಕಳೆ ಏನಾಗ್ತದೆ? 5 ಆಗ್ತದೆ. 8 ಪ್ಲಸ್ 6 14, 14 ಡಿವೈಡೆಡ್ ಬೈ 2 ಅಂದಕ್ಕಳೆ 7 ಆಗ್ತದೆ. 10 18 ಆಗ್ತದೆ. 18 ಡಿವೈಡೆಡ್ ಬೈ 2 ಅಂದಕ್ಕಳೆ ಏನಾಗ್ತದೆ? 9 ಆಗ್ತದೆ. 12 ಡಿವೈಡೆಡ್ ಬೈ 10, 12 ಪ್ಲಸ್ 10 ಡಿವೈಡೆಡ್ ಬೈ 2 ಅಂದಕ್ಕಳೆ ಎಷ್ಟಾಗ್ತದೆ? 11 ಆಗ್ತದೆ. 14 ಪ್ಲಸ್ 12 ಡಿವೈಡೆಡ್ ಬೈ 2 ಅಂದಕ್ಕಳೆ ಏನಾಗ್ತದೆ? 13 ಆಗ್ತದೆ. ಇಲ್ಲಿ ಯಾವ ವಿಧಾನವನ್ನು ನಾವು ಏನಪ್ಪ ಅಂತಂದ್ರೆ ಕೊಟ್ಟಿದ್ದಾರೆ, ಸರಾಸರಿಯನ್ನು ಕಂಡುಹಿಡಬೇಕು. ಯಾವ ವಿಧಾನವನ್ನು ಬಳಸ್ತೀರಿ ಅಂತಂದ ಕಡೆಗೆ ಇಲ್ಲಿ ಫ್ರೀಕ್ವೆನ್ಸಿ ಆವೃತ್ತಿ ಮತ್ತು ಮಧ್ಯಾಂಕ ಏನಪ್ಪ ಅಂತಂದ್ರೆ ಅತ್ಯಂತ ಸಣ್ಣ ಸಂಖ್ಯೆಗಳು ಚಿಕ್ಕದಾಗಿರುವುದರಿಂದ ಏನಪ್ಪ ಅಂತಂದ್ರೆ ನಾವು ನೇರ ವಿಧಾನದಿಂದ ಕಂಡುಹಿಡಿಬೋದಾಗ್ತದೆ. ಯಾಕಂದರೆ ಮಲ್ಟಿಪ್ಲಿಕೇಶನ್ ಮಾಡಲಿಕ್ಕೆ ಈಸಿ ಆಗ್ತದೆ. ಯಾಕಂದರೆ ಚಿಕ್ಕ ಸಂಖ್ಯೆಗಳಿದ್ದಾವೆ, ಮಲ್ಟಿಪ್ಲಿಕೇಶನ್ ಮಾಡಲಿಕ್ಕೆ ಏನಾಗ್ತದೆ? ಈಸಿ ಆಗ್ತದೆ ಅನ್ನೋ ಉದ್ದೇಶಕ್ಕೆ ಸಲುವಾಗಿ ಏನಪ್ಪ ಅಂತಂದ್ರೆ ನಾವು ನೇರ ವಿಧಾನದಿಂದ ಏನು ಮಾಡ್ತೀವಿ ಅಂತಂದ್ರೆ ಕಂಡುಹಿಡಿತೀವಿ. ಯಾವ ವಿಧಾನ? ನೇರ ವಿಧಾನದಿಂದ ಏನಪ್ಪ ಅಂತಂದ್ರೆ ಕಂಡುಹಿಡಿತೀವಿ. ಯಾಕೆ ನೇರ ವಿಧಾನದಿಂದ ಏನು ಕಂಡುಹಿಡಿತೀವಿ ಅಂತಂದ್ರೆ ಫ್ರೀಕ್ವೆನ್ಸಿ ಮತ್ತು ಮಧ್ಯಾಂಕಗಳ ಸಂಖ್ಯೆ ಏನು ಆಗಿರ್ತಾವಪ್ಪ ಅಂತಂದ್ರೆ ಚಿಕ್ಕದಾಗಿರುವುದರಿಂದ ಮಲ್ಟಿಫಿಕೇಶನ್ ಗುಣಾಕಾರ ಮಾಡಲಿಕ್ಕೆ ಏನಾಗ್ತದೆ? ಈಸಿ ಆಗ್ತದೆ. ಅದ್ರ ಸಲುವಾಗಿ ನೇರ ವಿಧಾನದಿಂದ ನಾವು ಏನಪ್ಪ ಅಂತಂದ್ರೆ ಸರಾಸರಿಯನ್ನು ಕಂಡುಹಿಡಿಯೋಣ. ನೇರ ವಿಧಾನದಿಂದ ಕಂಡುಹಿಡಿಯುವಂಥ ಸೂತ್ರ ಏನದಪ್ಪ ಅಂತಂದರೆ, ಸರಾಸರಿಯನ್ನು ಕಂಡುಹಿಡಿಯುವಂಥ ಸೂತ್ರ ಏನಿದೆ ಅಂದರೆ ಸಿಗ್ಮಾ FI XI ಡಿವೈಡೆಡ್ ಬೈ ಸಿಗ್ಮಾ FI. ನೋಡಿ, FI XI ಅನ್ನೋ ಒಂದು ಮಲ್ಟಿಪ್ಲಿಕೇಶನ್ 1 ಇಂಟು 1 1 ಆಗ್ತದೆ. 2 ಇಂಟು 3 2 3 6, 1 5 5, 5 7 35, 6 9 54, 2 11 22,
13 39. ಟೋಟಲಿ ಏನಾಗ್ತದೆ ಏನಪ್ಪ ಅಂತಂದ್ರೆ ಸಮ್ ಅಂತ ಕೇಳಿದ್ದಾರೆ. ಸಮ್ ಅಂದರೆ ಏನಪ್ಪ ಅಂತಂದ್ರೆ FI/XI ಕೂಡಿಸುವುದರಿಂದ ಒಟ್ಟು 1 + 6 + 5 + 35 + 54 + 22 + 39 ಕೂಡಿಸಿದ ಕಡೆ ಎಷ್ಟಾಗ್ತದೆ? FI/XI ಕೂಡಿಸಿ ನೋಡಿ ಎಷ್ಟಾಗ್ತದೆ? ಟೋಟಲಿ 162 ಆಗ್ತದೆ ನೋಡಿ. ಅದೇ ರೀತಿಯಾಗಿ ಸಿಗ್ಮಾ FI ಅನ್ನೋದನ್ನು ಏನಪ್ಪ ಅಂತಂದ್ರೆ 1 + 2 + 1 + 5 + 6 + 2 + 3 ಸಿಗ್ಮಾ FI ಕೂಡಿಸಿದ ಕಡೆ ಎಷ್ಟಾಗ್ತದೆ? 1 + 2 3 4 4 9 9 15 15 2 17 17 3 20 ಏನಪ್ಪ ಅಂತಂದ್ರೆ ನಾವು ಸೂತ್ರವನ್ನು ಏನಪ್ಪ ಅಂತಂದ್ರೆ XI = ಏನಪ್ಪ ಅಂತಂದ್ರೆ ಸಿಗ್ಮಾ FI/XI ಎಷ್ಟು ಬಂದಿದೆ? 162 ಬಂದಿದೆ. ಡಿವೈಡೆಡ್ ಬೈ ಸಿಗ್ಮಾ FI ಎಷ್ಟು ಬಂದಿದೆ ನೋಡಿ? 20 ಬಂದಿದೆ ನೋಡಿ. 2 10 20, 2 8 2 1 x ಬಾರ್ = 81 ಡಿವೈಡೆಡ್ ಬೈ 10 = ಏನಪ್ಪ x ಬಾರ್ = 8.1 ಆಗ್ತದೆ. ಈ ಕೆಳಗಡೆ ಏನಪ್ಪ ಅಂತಂದ್ರೆ 0 ಇದ್ದ ಕಡೆ ಆ ಸಂಖ್ಯೆ ಒಂದು ಸಂಖ್ಯೆ ಎಷ್ಟು ಜೀರೋಗಳಿರ್ತವೆ ಆ ಸಂಖ್ಯೆ ಅಷ್ಟು ಸಂಖ್ಯೆಗಳನ್ನು ಬಿಟ್ಟು ಏನಪ್ಪ ಅಂದ್ರೆ ಪಾಯಿಂಟನ್ನು ಕೊಡಬೇಕು. 8.1 ಆಗ್ತದೆ. ಏನಪ್ಪ ಅಂತಂದ್ರೆ ಈ ಪ್ರಶ್ನೆಯ ಸರಾಸರಿ ಏನಾಗಿರ್ತದೆ ಅಂದರೆ 8.1 ಆಗಿರ್ತದೆ. ಓಕೆ, ಸರಾಸರಿಯನ್ನು ಕಂಡುಹಿಡಿದೀವಿ 8.1. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಒಂದು ಕಾರ್ಖಾನೆಯ 50 ನೌಕರರ ದಿನಗೂಲಿ ವಿತರಣೆಯು ಈ ಕೆಳಗೆ ನೀಡಲಾಗಿದೆ. ದಿನಗೂಲಿ ಎಷ್ಟಿದೆಯಪ್ಪ ಅಂದ್ರೆ 100ರಿಂದ 120, 120ರಿಂದ 140, 140ರಿಂದ 160, 160ರಿಂದ 180, 180ರಿಂದ 200. ನೌಕರರ ಸಂಖ್ಯೆಗಳು ಎಷ್ಟಿದ್ದಾರೆಪ್ಪ ಅಂತಂದ್ರೆ 12, 14, 8, 6, 10. ಕಾರ್ಖಾನೆಯ ನೌಕರರ ಸರಾಸರಿಯ ದಿನಗೂಲಿ ಸೂಕ್ತ ವಿಧಾನದಿಂದ ಕಂಡುಹಿಡಿಯಿರಿ ಅಂದರೆ ಯಾವ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿತೀರಿ ಅನ್ನುವುದು ಕೇಳಿದ್ದಾರೆ. ಅದೇ ರೀತಿ ಇಲ್ಲಿ ಕೂಡ ಟೇಬಲನ್ನು ರೆಡಿ ಮಾಡ್ಕೊಳ್ಳೋಣ. ಓಕೆ, ಓಕೆ, ಕೊಟ್ಟಂಥ ದಿನಗೂಲಿಯನ್ನು ಇಲ್ಲಿ ಬರ್ಕೊಳ್ಳೋಣ. ದಿನಗೂಲಿ ಅಂದರೆ CI ಅಂತ ಬರ್ಕೊಳ್ಳೋಣ. CI ಕೊಟ್ಟಂಥ ನೌಕರರ ಸಂಖ್ಯೆ FI ಅಂತ ಬರ್ಕೊಳ್ಳೋಣ. ಇಲ್ಲಿ ವರ್ಗಾಂತರದ ಮಧ್ಯಾಂಕವನ್ನು ಬರ್ಕೊಳ್ಳೋಣ. ನೋಡಿ 100ರಿಂದ 120, 120ರಿಂದ 140, 140ರಿಂದ 160, 160ರಿಂದ 180, 180ರಿಂದ 200. FI ಅನ್ನು ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿ ನೌಕರರ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ 12, 14, 8, 6, 10. ಇಲ್ಲಿ ಮಧ್ಯಾಂಕವನ್ನು ಕಂಡುಹಿಡಬೇಕಾದ್ರೆ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ ಏನಪ್ಪ ಅಂದರೆ ಡಿವೈಡೆಡ್ ಬೈ 2 ಅನ್ನು ಮಾಡಿದ ಕಡೆಗೆ ಎಷ್ಟಾಗ್ತದೆ ನೋಡಿ? 120 ಪ್ಲಸ್ 100 ಡಿವೈಡೆಡ್ ಬೈ 2 ಅಂದ ಕಡೆಗೆ 110 ಆಗ್ತದೆ. ಇಲ್ಲಿ 130. ಮಧ್ಯದಲ್ಲಿ ಏನಪ್ಪ ಅಂತಂದ್ರೆ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ ಏನಪ್ಪ ಅಂದರೆ ಡಿವೈಡೆಡ್ ಬೈ 2 150, 170, 190. ಇದು XI ಅನ್ನು ಕಂಡುಹಿಡಿದಿದ್ದೀವಿ. ಇಲ್ಲಿಯೂ ಕೂಡ ಏನಪ್ಪ ಅಂತಂದ್ರೆ ಈಸಿ ಇರುವುದರಿಂದ ಏನಪ್ಪ ಅಂತಂದ್ರೆ XI ಮಧ್ಯಾಂಕಗಳ ಕೊನೆಯಲ್ಲಿ ಏನಪ್ಪ ಅಂತಂದ್ರೆ ಬಿಡಿ ಸ್ಥಾನದಲ್ಲಿ ಏನಪ್ಪ ಅಂತಂದ್ರೆ 0 ಇರುವುದರಿಂದ ಮಲ್ಟಿಪ್ಲಿಕೇಶನ್ ಮಾಡೋಕ್ಕೆ ಈಸಿ ಆಗ್ತದೆ. ಅದರ ಸಲುವಾಗಿ ಏನಪ್ಪ ಅಂತಂದ್ರೆ ಇಲ್ಲಿಯೂ ಕೂಡ ಏನಪ್ಪ ಅಂತಂದ್ರೆ ನಾವು ನೇರ ವಿಧಾನದಿಂದ ಏನಪ್ಪ ಅಂತಂದ್ರೆ ಸರಾಸರಿಯನ್ನು ಕಂಡುಹಿಡಿಯೋಣ. ನೇರ ವಿಧಾನದಿಂದ ಕಂಡುಹಿಡಿಬೇಕಾದ್ರೆ ಸೂತ್ರವನ್ನು ಗೊತ್ತಿದೆ. x ಬಾರ್ = ಸಿಗ್ಮಾ FI/XI ಡಿವೈಡೆಡ್ ಬೈ ಸಿಗ್ಮಾ FI ಅಂತ ಗೊತ್ತಿದೆ. ಹಾಗಾದರೆ ನಮಗೆ ಸಿಗ್ಮಾ FI/XI ಏನಂದರೆ FI/XI ಅನ್ನು ಕಂಡುಹಿಡಿಬೇಕಾಗ್ತದೆ. FI/XI
ನೋಡಿ 12 ಇಂಟು 110 ಮಾಡಿದ ಕೆಳಗೆ ಎಷ್ಟಾಗ್ತದೆ ನೋಡಿ 1320 ಆಗ್ತದೆ. ಇಲ್ಲಿ 130 ಇಂಟು 14 ಮಾಡಿದ ಕೆಳಗೆ ಎಷ್ಟಾಗ್ತದೆ ನೋಡಿ 1820 ಆಗ್ತದೆ. 150 ಇಂಟು 8 ಮಾಡಿದ ಕೆಳಗೆ ಎಷ್ಟಾಗ್ತದೆ ನೋಡಿ 1200 ಆಗ್ತದೆ. 170 ಇಂಟು 6 ಮಾಡಿದ ಕೆಳಗೆ 1020 ಆಗ್ತದೆ. 1000 ಏನಪ್ಪ ಅಂತಂದ್ರೆ 190 ಇಂಟು 10 ಮಾಡಿದ ಕೆಳಗೆ 1900 ಆಗ್ತದೆ. ಟೋಟಲ್ ಏನಪ್ಪ ಅಂದ್ರೆ ಸಮ್ಮನ್ನು ಕೂಡಿಸ್ಬೇಕಾಗ್ತದೆ. 1320 1820 ಪ್ಲಸ್ 1200 ಪ್ಲಸ್ 1020 ಪ್ಲಸ್ 1900 ಕೂಡಿಸಿದ ಕಡೆಗೆ ಸಿಗ್ಮಾ FI XI ಅನ್ನು ಕಂಡುಹಿಡಿದಾಗ ಆಗ್ತದೆ. ಟೋಟಲಿ 7260 ಆಗ್ತದೆ ನೋಡಿ. ಚೆಕ್ ಮಾಡಿ ಒಂದ್ಸಲ. ಸಿಗ್ಮಾ FI ಅನ್ನು ಕೂಡಿಸಿದ ಕೆಳಗೆ ಟೋಟಲಿ ಇದನ್ನು 12 ಪ್ಲಸ್ 14 ಪ್ಲಸ್ 8 ಪ್ಲಸ್ 6 ಪ್ಲಸ್ 10 ಕೂಡಿಸಿದ ಕೆಳಗೆ ಟೋಟಲ್ ಎಷ್ಟಾಗ್ತದೆ ನೋಡಿ 50 ಆಗ್ತದೆ. ಸೂತ್ರದಲ್ಲಿ ಏನಪ್ಪ ಅಂತಂದ್ರೆ ಸಿಗ್ಮಾ FI ಅನ್ನು ಕಂಡುಹಿಡಿದಿದ್ದೀವಿ. ಸಿಗ್ಮಾ FI XI ಅನ್ನು ಕೂಡ ಏನಪ್ಪ ಅಂತಂದ್ರೆ ಫೈಂಡ್ ಔಟ್ ಮಾಡಿದ್ದೀವಿ. ಸೂತ್ರದಲ್ಲಿ ಹಾಕಿದ ಕೆಳಗೆ x ಬಾರ್ ಈಕ್ವಲ್ ಟು 7260 ಡಿವೈಡೆಡ್ ಬೈ ಸಿಗ್ಮಾ FI ಆನ್ಸರ್ ಏನು ಬಂದಿದೆ 50 ಬಂದಿದೆ. ಈ ಜೀರೋ ಕ್ಯಾನ್ಸಲ್ ಆಗ್ತದೆ. 5 ಒಂದಲೇ 2 ಉಳಿತು 22 ಆಯಿತು. 5 4 20 2 ಉಳಿತು 5 5 25 ಪಾಯಿಂಟ್ 2 1 ಉಳಿತು 10 ಆಗ್ತದೆ. 5 2 5 0 ಅಂದರೆ x ಬಾರ್ ಈಕ್ವಲ್ ಟು 145.20 ಆಗ್ತದೆ. ಹಾಗಾದರೆ ಈ ಪ್ರಶ್ನೆಯ ಸರಾಸರಿ ಏನಾಗ್ತದೆ ಅಂದರೆ 145.20 ಆಗ್ತದೆ. ಇಷ್ಟು ಏನಪ್ಪ ಅಂತಂದ್ರೆ ಒಂದನೇ ಪ್ರಶ್ನೆ ಏನಪ್ಪ ಅಂದ್ರೆ 13 ಪಾಯಿಂಟ್ ಅಭ್ಯಾಸದಲ್ಲಿ ಬರುವಂತಹ ಪ್ರಶ್ನೆಗಳಲ್ಲಿ 13.1 ಅಭ್ಯಾಸದಲ್ಲಿರುವಂಥ ಫಸ್ಟ್ ಕ್ವಶ್ನೆ ಹಾಗೂ ಏನಪ್ಪ ಅಂದರೆ ಎರಡನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡಿದ್ದೀವಿ. ಮುಂದಿನ ಕ್ಲಾಸ್ದಲ್ಲಿ ಏನಪ್ಪ ಅಂದರೆ ಉಳಿದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಇಲ್ಲಿವರೆಗೂ ಕ್ಲಾಸ್ ಕೇಳಿರುವಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.